ಅದು ಕೂಡ ನಮ್ಮ ಬೆಂಗಳೂರು ಸಿಟಿಲೂ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಇವಾಗಿರೋ ರೇಟ್ ನೋಡಿದ್ರು ಆಲ್ರೆಡಿ ನಮಗೆ ಬ್ಯಾಕ್ ಫುಲ್ಲು ಬರ್ನ್ ಆಗ್ತಾ ಇದೆ. ಇದೆಲ್ಲ ನೋಡಿದ್ರೆ ಮೆಟ್ರೋ ಇಸ್ ಬೆಸ್ಟ್ ಅನ್ಸುತ್ತೆ ಗುರು. ಇರಾನ್ ಮತ್ತು US ವಾರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ತುಂಬ ದಿನ ಆದಮೇಲೆ ನಾನು ಬೈಕ್ ತೊಗೊಂಡು ಒಂದು ರೌಂಡ್ ಹೊರಟಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಒಂದು 15 ಡೇಸ್ ಮೇಲೆ ಆಗಿದೆ ಬೈಕ್ ಓಡಿಸಿ. ನನ್ನ ಕಲ್ಲಿಗೆ ಓಡಿಸ್ತಿದ್ದ ಅವನು ಬೈಕ್ ಬುಕ್ ಮಾಡಿದ್ದಾನೆ. ಸೊ ಒಂದು ಹೊಸದು ಬರೋ ತನಕ ಸ್ವಲ್ಪ ಪ್ರಾಬ್ಲಮ್ ಇದೆ. 2 ಮಂತ್ಸ್ ಆಗಿದೆ ಬುಕ್ ಮಾಡಿ, ಆದರೂ ಇನ್ನೂ ಬಂದಿಲ್ಲ. ಅದಕ್ಕೆ ಅವನು ಡೈಲಿ ಬೈಕ್ ತೊಗೊಂಡು ಹೋಗ್ತಿದ್ದ. ನಾಳೆ ನಮ್ಮಣ್ಣ ಬೈಕ್ ತೊಗೊಂಡು ಹೋಗ್ತಿದ್ದಾನೆ, ಅದಕ್ಕೆ ಅವ್ನು ಬಂದು ವಾಪಸ್ ಇಟ್ಟಿದ್ದಾನೆ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಿಸಿಲಿಲ್ಲ, ಲೈಟಾಗಿ ಮೋಡ ಇದೆ ನೋಡ್ಬೋದು. ಸೊ ಒಂದು ರೈಡ್ ಹೋಗ್ತೀನಿ. ಹೋಗ್ತಾ ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಪ್ಲೀಸ್ ವಿಡಿಯೋನ ಲಾಸ್ಟ್ ತನಕ ನೋಡಿ ಗುರು. ಇವಾಗ ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದು ಕೂಡ ನಮ್ಮ ಬೆಂಗಳೂರು ಸಿಟಿಲೂ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದು ಟೈಮಲ್ಲಿ ಪೆಟ್ರೋಲ್ ಬಂಕಲ್ಲಿ ಹೋಗೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಂದರೆ 500 ರೂಪೀಸ್ ಪೆಟ್ರೋಲ್ ಹಾಕ್ಸಿದ್ರೆ ಆರಾಮಾಗಿ 1 ವೀಕ್ ತನಕನೂ ನಾನು ಓಡಾಡ್ತಿದ್ದೆ. ಇವಾಗ 500 ರೂಪೀಸ್ ಪೆಟ್ರೋಲ್ ಹಾಕ್ಸಿದ್ರೆ ಜಸ್ಟ್ 2 ಡೇಸ್ ಆಗುವಷ್ಟರಲ್ಲೇ ರಿಸರ್ವ್ ಬಂದಿರುತ್ತೆ ಗುರು. ಬೆಳಿಗ್ಗೆ ಎದ್ರೆ ಸಾಕು, ಮನೆ ಟೆನ್ಷನ್ ಇರುತ್ತೆ, ಆಫೀಸ್ ಟೆನ್ಷನ್ ಇರುತ್ತೆ, ಮತ್ತು ಟ್ರಾಫಿಕ್ ಕೂಡ ಟೆನ್ಷನ್ ಇರುತ್ತೆ. ಅದ್ರ ಮಧ್ಯದಲ್ಲಿ ಇವಾಗ ಫ್ಯೂಯಲ್ ಟೆನ್ಷನೂ ಇದೆ. ಯಾವಾಗ ಫ್ಯೂಯಲ್ ಆಲ್ಮೋಸ್ಟ್ ಮುಗಿಯೋತೋ ಗೊತ್ತಿಲ್ಲ, ಆ ಥರ ಪರಿಸ್ಥಿತಿಲಿ ಇದೆ. ಇವಾಗಿರೋ ರೇಟ್ ನೋಡಿದ್ರು ಆಲ್ರೆಡಿ ನಮಗೆ ಬ್ಯಾಕ್ ಫುಲ್ಲು ಬರ್ನ್ ಆಗ್ತಾ ಇದೆ. ಮೊದಲಾದರೆ ಕ್ಯಾಶುವಲ್ ಆಗಿ ನಾನು ಬೈಕ್ನ ತೊಗೊಂಡು ಹೋಗ್ತಾಯಿದ್ದೆ, ಎಲ್ಲಿ ಬೇಕಾದ್ರೂ ರೈಡ್ ಮಾಡ್ತಿದ್ದೆ, ಏನೂ ಟೆನ್ಷನ್ ಇರ್ತಾ ಇಲ್ಲ. ಇವಾಗ ನಾನು ರೈಡ್ಗೆ ಹೋಗ್ಬೇಕಂದ್ರೆ ನಾನು 100 ಸತಿ ಯೋಚನೆ ಮಾಡ್ತೀನಿ. ನಮ್ಮ ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ ಏನೋ ನಿಂತ್ಕೊಬಿಟ್ರೆ ಗುರು 10 ನಿಮಿಷ ಮಿನಿಮಮ್ ಅಲ್ಲೇ ನಿಂತ್ಕೋಬೇಕು. ಪೆಟ್ರೋಲ್ ಅಲ್ಲೇ ಹೊಗೆ ಆಗುತ್ತೆ. ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ ಹೋಗೋ ಅಷ್ಟರಲ್ಲೇ ಆರಾಮಾಗಿ ಒಂದು 1/2 ಲೀಟರ್ ಡಮಾರೆ ಆಗ್ಬಿಟ್ಟಿರುತ್ತೆ. ಮೋದಿಯವರಂತೂ ವರ್ಕ್ ಫ್ರಮ್ ಹೋಮ್ ಮಾಡಿ ಮತ್ತು ಫ್ಯೂಯಲ್ನ ಉಳಿಸಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಫ್ಯೂಯಲ್ನ ಉಳಿಸ್ಬೋದು ಹೌದು, ಬಟ್ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ ಗುರು. ಇರಾನ್ ಮತ್ತು US ವಾರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ರಿಸರ್ವ್ ಇದ್ದ ಆಯಿಲ್ ಕೂಡ ಇನ್ನೇನು ಖಾಲಿ ಆಗ್ತಾ ಬರ್ತಿದೆ. ಇದರಿಂದನೇ ನಮ್ಮ ಮೋದಿಯವರು ಫ್ಯೂಯಲ್ನ ಉಳಿಸ್ಬೇಕು ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನಗನ್ಸೋ ಪ್ರಕಾರ ಇದಕ್ಕಿಂತ ಜಾಸ್ತಿನೇ ಏನೋ ಪ್ರಾಬ್ಲಮ್ ಆಗೋ ಥರನೇ ಇದೆ. ಅದಕ್ಕಂತಲೇ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಗುರು. ಫ್ಯೂಯಲ್ ಪ್ರೈಸ್ ಏನಾದ್ರು ಇನ್ಕ್ರೀಸ್ ಆದರೆ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಎಲ್ಲಾದ್ರ ಮೇಲೂ ಬೀಳುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ಕ್ಯಾಬಲ್ಲಿ ಜಾಸ್ತಿ ರೇಟ್ ಆಗುತ್ತೆ, ಆಟೋ ಜಾಸ್ತಿ ರೇಟ್ ಆಗುತ್ತೆ, ಫುಡ್ಡು ಪಾರ್ಸಲ್ ತೊಗೊಬರ್ತಾರಲ್ಲ ಅಲ್ಲೂ ರೇಟ್ ಜಾಸ್ತಿ ಆಗುತ್ತೆ, ಗ್ರಾಸರೀಸಲ್ಲೂ ಆಗುತ್ತೆ. ಪ್ರತಿಯೊಂದೂ ಡೈರೆಕ್ಟ್ ಮಿಡಲ್ ಕ್ಲಾಸ್ ಅವ್ರಿಗೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರಿಗೆಲ್ಲ ಒಂದು ಕ್ಯಾಲ್ಕುಲೇಷನ್ ಅಂತ ಇರುತ್ತೆ. ಸ್ಯಾಲ್ರಿ ಬಂದ ತಕ್ಷಣ ಫಸ್ಟ್ ಮಾಡೋದೇ ಬೆಂಗಳೂರು ಸಿಟಿಲಿ ರೆಂಟ್ ಕಟ್ಟೋದು, ಸೆಕೆಂಡ್ ಬಂದ್ಬಿಟ್ಟು EMI ಇದ್ದರೆ EMI ಕಟ್ಟಬೇಕು, ಥರ್ಡ್ ಬಂದ್ಬಿಟ್ಟು ತಿಂಗಳಿಗಂತ ನಾವು ಪೆಟ್ರೋಲ್ಗಂತ ಒಂದು 5,000 to 6,000 ಇಡಬೇಕಾಗತ್ತೆ. ಇಷ್ಟಲ್ಲದೆ ನಾವು ಮನೆಗೆ ರೇಷನ್ ಕೂಡ ತೊಗೊಂಡೋಗ್ಬೇಕು, ಡೈಲಿ ಊಟ ಮಾಡಬೇಕಲ್ಲ. ಇದ್ರ ಮಧ್ಯೆ ನಮಗೆ ಬೈಕಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು, ಇಲ್ಲ ಕಾರ್ ಇತ್ತು ಅದ್ರ ಪ್ರಾಬ್ಲಮ್ ಬಂತು, ಬೈಕ್ ಲೋನ್ ಅಂತೆ, ಕಾರ್ ಲೋನ್ ಅಂತೆ, ಮಕ್ಕಳು ಇದ್ದರೆ ಮಕ್ಕಳು ಫೀಸ್ ಕಟ್ಟೋದಿರುತ್ತೆ, ಅವ್ರಿಗೆ ಡ್ರೆಸ್ ಕೊಡ್ಸೋದಿರುತ್ತೆ, ಪ್ರತಿ ಒಂದಕ್ಕೂ ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ನನ್ನ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಈ ಥರ ಸಿಚುವೇಶನಲ್ಲಿ ಇರ್ತೀರಾ. ನಿಮಗೂ ಈ ಥರ ಪ್ರಾಬ್ಲಮ್ಸ್ ಇದೆ, ಇನ್ನೂ ಜಾಸ್ತಿನೇ ಇದ್ರೂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಆಫೀಸ್ ಟ್ರಾವೆಲ್ ಮಾಡೋದು ಮಿನಿಮಮ್ ಅಪ್ ಆ್ಯಂಡ್ ಡೌನ್ 50 ಕಿಲೋಮೀಟರ್ ಆಗುತ್ತೆ. ಸೊ ನಂತರನೇ ತುಂಬ ಜನ ಇರ್ತಾರೆ, ಗಾಡೀಲಿ ಅಲ್ಲದೆ 2 ಬಸ್ 3 ಬಸ್ಸಲ್ಲಿ ಹೋಗೋರು ಇರ್ತಾರೆ. ಇದೆಲ್ಲ ನೋಡಿದ್ರೆ ಮೆಟ್ರೋ ಇಸ್ ಬೆಸ್ಟ್ ಅನ್ಸುತ್ತೆ, ಬಟ್ ಎಲ್ಲ ಕಡೆ ಕನೆಕ್ಟಿವಿಟಿ ಇಲ್ಲ. ನಮ್ಮ ಆಫೀಸ್ಗಂತೂ ಕನೆಕ್ಟಿವಿಟಿನೇ ಇಲ್ಲ. ಸೊ ಅಲ್ಲಿ ಕೂಡ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಕನೆಕ್ಟಿವಿಟಿ ಇದ್ರೆ ಏನು ಅನ್ಸಲ್ಲ, ನನಗೆ ಪ್ರಾಬ್ಲಮ್ ಇರೋದೇ ಕನೆಕ್ಟಿವಿಟಿ ಇಶ್ಯೂ ಇಂದ. ನನಗೆ ಗಾಡಿಲೇ ಓಡಾಡಬೇಕು. ಬಸ್ಸಲ್ಲಿ ಓಡಾಡಿದ್ರು ತುಂಬಾ ನನಗೆ ಟೈಮ್ ಹಿಡಿಯುತ್ತೆ, ಬಸ್ಸಲ್ಲಿ ಆಗೋದು ಇಲ್ಲ. ಸ್ಪೆಷಲಿ ಮಳೆ ಟೈಮ್ ಬಂದರೂ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗುರು. ನನಗೇನು ಅನ್ಸುತ್ತೆ ಅಂದರೆ ಇನ್ಮೇಲಿಂದ ಪೆಟ್ರೋಲು ಡೀಸೆಲ್ ಗಾಡಿಗಿಂತ ಜಾಸ್ತಿ ಬ್ಯಾಟ್ರಿ ಗಾಡಿಸೇ ಓಡಾಡುತ್ತೆ ಅಂತ. ಬ್ಯಾಟ್ರಿ ವಿಷಯದಲ್ಲೂ ಒಂದು ಪ್ರಾಬ್ಲಮ್ ಇದೆ, ಅದು ಮೇಜರ್ ಪ್ರಾಬ್ಲಮ್. ಯಾಕಂದರೆ ಎಲ್ಲ ಕಡೆ ಕನೆಕ್ಟಿವಿಟಿ ಇಲ್ಲ. ಸೊ ಅಕಸ್ಮಾತಾಗಿ ನನಗೆ ಬ್ಯಾಟ್ರಿ ಚೇಂಜ್ ಮಾಡಬೇಕು ಇಲ್ಲ ಚಾರ್ಜ್ ಮಾಡಬೇಕು ಅಂದರೆ ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಟೇಷನ್ ಇರ್ಬೋದು, ಇಲ್ಲ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸು ಇಲ್ಲ. ಇದು ಕೂಡ ಒಂದು ಮೇಜರ್ ಫ್ಯಾಕ್ಟರ್. ಇದೆಲ್ಲ ಬರಬೇಕಂದ್ರೆ ಇನ್ನೂ ಕೆಲವು ವರ್ಷ ಆಗುತ್ತೆ. ಅಲ್ಲಿ ತನಕ ಏನೇನಾಗುತ್ತೋ ಇನ್ನೂ ದೇವರಾಣೆ ಗೊತ್ತಿಲ್ಲ. ನಾವು ಮಿಡಲ್ ಕ್ಲಾಸ್ ಅವರು ಎಷ್ಟು ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ದೀವಿ ಅಂದರೆ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಇರಲಿ, ಸ್ಟ್ರೆಸ್ ಇರಲಿ, ಟ್ರಾಫಿಕ್ ಇರಲಿ, ನೆಕ್ಸ್ಟ್ ಡೇ ಮತ್ತೆ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಗೈಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆದರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಓಕೆನಾ ಅನ್ನೋದು ತಿಳಿಸಿ. ಪೆಟ್ರೋಲ್ ಪ್ರೈಸ್ ಏನಾದ್ರು ಇನ್ಕ್ರೀಸ್ ಆದರೆ ನೀವು ಕಾರ್ ಅಥವಾ ಬೈಕ್ನ ನೀವು ಕಡಿಮೆ ಯೂಸ್ ಮಾಡ್ತೀರಾ, ಇಲ್ಲಾಂದರೆ ನೀವು ಮೆಟ್ರೋ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಇದೇ ಪ್ರಶ್ನೆಗೆ ನಾನು ಉತ್ತರ ಮಾಡಬೇಕಂದ್ರೆ ನನ್ನ ಪರ್ಸ್ಪೆಕ್ಟಿವಲ್ಲಿ
ಪ್ರೈಸ್ ಏನಾದರೂ ಇನ್ಕ್ರೀಸ್ ಆದರೆ ನನಗೆ ಬೇರೆ ಆಪ್ಷನ್ಸ್ ಇಲ್ಲ. ಯಾಕಂದರೆ ನನಗೆ ಆಫೀಸ್ಗೆ ಹೋಗಲೇಬೇಕಂದ್ರೆ ನಾನು ಬೈಕೇ ಯೂಸ್ ಮಾಡಬೇಕು, ಮೆಟ್ರೋ ಆಪ್ಷನ್ಸ್ ಇಲ್ಲವೇ ಇಲ್ಲ. ಸೆಕೆಂಡ್ ಬಂದ್ಬಿಟ್ಟು ಕಾರಲ್ಲಿ ಹೋಗೋದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಕ್ಯಾಬಲ್ಲಂತೂ ಮರ್ತೇ ಹೋಗಬೇಕು. ಬಸ್ ಫೆಸಿಲಿಟಿ ಕೂಡ ನನಗೆ ತುಂಬಾ ಪ್ರಾಬ್ಲಮ್. ನಾನು ಮೂರು ಬಸ್ ಚೇಂಜ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕಾಗತ್ತೆ. ಸೊ ಅದು ಕೂಡ ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ. ಇದಕ್ಕಿಂತ ಇಫ್ ಇನ್ ಕೇಸ್ ನನಗೆ ಪೆಟ್ರೋಲ್ ಹಾಕ್ಸೋಕ್ಕಾಗಿಲ್ಲ ಅಂದರೆ ನಾನು ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ತೊಗೊಂಡು ಅದರಲ್ಲಿ ಓಡಾಡಬೇಕಾಗತ್ತೆ. ನಾನು ಮೊದಲೇ ಹೇಳ್ದಂಗೆ ಏನಾದರೂ ಆಯಿಲ್ ಪ್ರಾಬ್ಲಮ್ ಆಯಿತು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಏನಾದರೂ ಕಂಪಲ್ಸರಿ ಮ್ಯಾಂಡೇಟ್ರಿ ಆಗಿ ಏನಾದರೂ ಮತ್ತೆ ಸ್ಟೇಟ್ಮೆಂಟ್ ಮಾಡಿದ್ರೆ ಇಲ್ಲಿ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗೋದೆ ಆಟೋ ಡ್ರೈವರ್ಸ್ ಅವ್ರಿಗೆ, ಕ್ಯಾಬ್ ಡ್ರೈವರ್ಸ್, ಇಲ್ಲಾಂದರೆ ನಾವು ಡೆಲಿವರಿ ಏನಾದ್ರು ತೊಗೋತೀವಲ್ಲ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಗುರು ನಾನು ಬರೀ ವರ್ಕ್ ಫ್ರಮ್ ಹೋಮ್ ಅಂದರೆ ಕೆಲಸ ಮಾಡೋರಿಗೆ ಅಂತಲೇ ಹೇಳ್ತಿಲ್ಲ, ಸ್ಕೂಲ್ಗೆ ಹೋಗೋರಿಗೆ ಅವ್ರಿಗೆ ಆನ್ಲೈನ್ ಕ್ಲಾಸಸ್ಸೇ ನಡೆಯುತ್ತೆ. ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ಯಾವ ರೀತಿಯಲ್ಲಿ ಆನ್ಲೈನಲ್ಲೇ ಎಲ್ಲ ನಡೀತಿತ್ತಲ್ಲ, ಸೇಮ್ ಇವಾಗಲೂ ಆ ಥರನೇ ನಡೆಯುತ್ತೆ. ಬಟ್ ಒಂದು ಏನಪ್ಪ ಅಂದರೆ ಫುಲ್ಲು ಲಾಕ್ಡೌನ್ ಏನಿಲ್ಲ, ಆಚೆ ಎಲ್ಲಾದರೂ ಹೋಗ್ಬೋದು, ಓಡಾಡ್ಬೋದು, ಫ್ಯೂಯಲ್ ಸಿಗತ್ತಾ ಅನ್ನೋದೇ ಒಂದು ಡೌಟ್ ಆಗ್ಬಿಡುತ್ತೆ. ಇವಾಗ ನಿಮಗೆ ಗೊತ್ತಿದೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಸ್ಟಾಪ್ ಮಾಡಿರೋದು, ಜುಲೈ ತನಕ ಏನೋ ಸ್ಟಾಪ್ ಆಗಿದೆ. ಪ್ರಾಬ್ಲಮ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆಗೇ ಆಗುತ್ತೆ. ಎಲ್ಲಿ ಬಂದಿದೆ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿರೋದು? ಬೆಳಿಗ್ಗೆ ಬಂದೈತಂತೆ, ನ್ಯೂಸಲ್ಲಿ ಬಂದಿದೆಯಾ? ಇನ್ನು ಮುಗೀತು ಕತೆ. ಇವಾಗ ₹3 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಸ್ವಲ್ಪ ದಿನದಲ್ಲಿ ₹10 ₹15 ಕೂಡ ಆಗ್ಬೋದು. ಇವತ್ತೇ ಆಗುತ್ತೆ, ಎಲ್ಲ ಆಗುತ್ತೆ. ರೇಷನ್ನು ಹೇಳಿಲ್ವಾ, ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಹಾಗೆ ಆಗುತ್ತೆ. ನಿಮಗೆ ಈ ಥರನೇ ಟಾಪಿಕ್ ಬಗ್ಗೆ ಜಾಸ್ತಿ ಇನ್ನೂ ಮಾತಾಡಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ ಗೈಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡಬೇಕು. ಪ್ಲೀಸ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.